ಈಗ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು, ನಿಸ್ಮ್ ಅಂತ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಒಂದು ಎಕ್ಸಾಮ್ ಬರುತ್ತೆ, ಎಕ್ಸಾಮ್ ಬರ್ದು ಪಾಸಾಗಿ ಅವನ ಹತ್ರ ಸರ್ಟಿಫಿಕೇಟ್ ಇದ್ರೆ ಮಾತ್ರ ಅವನಿಗೆ ಸೆಬಿ ಲೈಸೆನ್ಸ್ ಕೊಡುವಂಥದ್ದು. ಈ ಎಮ್ ಎಲ್ ಎ ಸರ್ವಣ ಏನು ಓದಿದ್ದಾರೆ, ಎಮ್ ಎಲ್ ಸಿ ಸರ್ವಣ ಏನು ಓದಿದ್ದಾರೆ, SSLC ಏನೋ ಪಾಸಾಗಿದ್ದಾರೆ ಅವರು. ಆಮೇಲೆ ಅದು ಯಾರು ಜೋಯಲ್ ಕಾಸು 10th PUC ಪಾಸಾಗಿದ್ದಾರೆ. ಆಮೇಲೆ ನಾವು ಲಲಿತಾ ಜುವೆಲ್ಲರಿ ದಿನಾ ಬೆಳಗಾರೆ ನೋಡ್ತಾ ಇರ್ತೀವಿ. ನಿಮ್ಮ ಚಿನ್ನ ಒಂದು ನಿಮಗೆ ಮೋಸನೇ ಮಾಡೋದಿಲ್ಲ. ಒಂದೊಂದು ರೂಪಾಯಿ ಹಣದಿಂದ ನಿಮ್ಮ ಮನೆ ಬೆಳಗುತ್ತದೆ. ಅವನ ಅಡ್ವರ್ಟೈಸ್ಮೆಂಟ್ ಕೊಡೋದು ನೋಡೋದು ಲಲಿತಾ ಜುವೆಲ್ಲರ್ಸ್ ಇದು ಕಷ್ಟಪಟ್ಟ ಹಣ ಮೋಸ ಹೋಗಬಾರ್ದು. ಎಲ್ಲಿದೆ ನಿಮ್ಮ ಹತ್ರ RBI ಲೈಸೆನ್ಸ್ ಎಲ್ಲಿದೆ? ಜನಗಳಿಂದ ನೀವು ಇನ್ವೆಸ್ಟ್ಮೆಂಟನ್ನು ಮಾಡಿಸ್ಕೋತಾ ಇದ್ದೀರಲ್ವಾ ಮಿಸ್ಟರ್ ಲಲಿತಾ ಜುವೆಲ್ಲರಿ, ಸಾಯಿ ಗೋಲ್ಡ್ ಜುವೆಲ್ಲರಿ. ಸಾರ್ವಜನಿಕರಿಂದ ಹಣ ಪಡ್ಕೊಂಡ ಮೇಲೆ ನೀವು ಶೇರ್ ಸರ್ಟಿಫಿಕೇಟ್ಗಳನ್ನು ಇಶ್ಯೂ ಮಾಡಿದ್ದೀರಾ, ಡಿವಿಡೆಂಡ್ಗಳನ್ನು ಕೊಟ್ಟಿದ್ದೀರಾ. ಸೆಬಿ ಲೈಸೆನ್ಸ್ ಇದೆಯಾ ನಿಮ್ಮ ಹತ್ರ? ಒಳ್ಳೆ RBI ಲೈಸೆನ್ಸ್ ಇದೆಯಾ ನಿಮ್ಮ ಹತ್ರ?